ಇಲ್ಲಿ ಮೀಸೆ ಬಳಿತಾರೆ, ಇಲ್ಲೇನೋ ಬರೀತಾರೆ, ಇಲ್ಲಿ ರಜತ್‌ಗೆ ಶಿಷ್ಯ ಅಂತೆಲ್ಲ ಬರೀತಾರೆ. ಎಲ್ರಿಗೂ ಮಾಡ್ತಾರೆ. ಆದ್ರೆ ನಮ್ಮ ಹನುಮಂತ ಅವ್ರಿಗೆ ಮತ್ತೆ ಧನರಾಜ್ ಅವ್ರಿಗೆ ಮಾತ್ರ ಹಲ್ಲುಗಳ ಮೇಲೆಲ್ಲ ಕಪ್ಪು ಕಪ್ಪು ಮಸಿಯನ್ನ ತುಂಬಾ ವಿಕೃತವಾಗಿ ಕಾಣೋ ರೀತಿ ಮಾಡ್ಬಿಡ್ತಾರೆ. ನಾವು ಅನ್ಕೊಂಡ್ವಿ ಅಮಾಯಕರು ಅಂತ ಅಂದ್ಬಿಟ್ಟು ಈ ರೀತಿ ಎಲ್ಲ ಇಷ್ಟೊಂದು ಅಧ್ವಾನ ಮಾಡ್ಬಿಡೋದು ಸರಿನಾ? ಎಲ್ಲ ನೋಡುಗರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತಿನ ಬಿಗ್ ಬಾಸ್ ನನಗೆ ಒಂದು ಚೂರು ಅಂದ್ರೆ ಒಂದು ಚೂರು ಇಷ್ಟ ಆಗಿಲ್ಲ. ಹೊಸ ವರ್ಷಕ್ಕೆ ನಿಜವಾಗ್ಲೂ ನಮಗೆ ಸಂತಸ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ಯಾಕೆ ಗುರು ಅಂತ ನೀವು ಕೇಳೋದೇ ಆದ್ರೆ, ಹನುಮಂತ ಅವರ ವಿಚಾರದಲ್ಲಿ ನಮಗೆ ನಿಜವಾಗ್ಲೂ ಒಂದು ಚೂರು ಕೂಡ ನೆಮ್ಮದಿಯನ್ನ ತಂದಿಲ್ಲ. ಅದು ಏನಕ್ಕೆ ಅಂತ ಖಂಡಿತವಾಗೂ ತಿಳಿಸ್ತೀನಿ. ನೀವು ಕೇಳ್ಬೋದು, ಗುರು ಯಾಕೆ ಗುರು ಈ ಬಾರಿ ಇವತ್ತು ಆಕ್ಚುಲಿ ಭವ್ಯಗೌಡ ಅವರ ಫ್ಯಾಮಿಲಿ ಬಂತು, ನಿನಗೆ ಸಂತಸ ಆಗ್ಲಿಲ್ವಾ ಅಂತ ನೀವು ಕೇಳ್ಬೋದು. ಭವ್ಯಗೌಡ ಅವರ ಫ್ಯಾಮಿಲಿ ಬಂತು ಸ್ವಾಮಿ, ನಮಗೆ ಅವ್ರ ಅಮ್ಮ ಬಂದ್ರು, ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರು, ನಮ್ಮ ನೋಡುಗರಿಗೂ ಕೂಡ ಒಂದು ಒಳ್ಳೆ ಫೀಲ್ ಬಂತು, ಸಂಬಂಧದ ಫೀಲ್ ಬಂತು. ಆ ಚಿಕ್ಕ ಹುಡುಗಿ ಬಂತು, ಅವಳು ಕೂಡ ಭಯ ಬೀಳ್ತಾನೆ ಎಲ್ಲರ ಜೊತೆಲೂ ಕೂಡ ಚೆನ್ನಾಗಿ ಬೆರೆತ್ಲು. ಆದ್ರೆ ನಮ್ಗೆ ಇಲ್ಲಿ ಬೇಜಾರಾಗಿದ್ದು ಈ ಭವ್ಯಗೌಡ ಅವರ ಅಕ್ಕ ಅಂದ್ರೆ ದಿವ್ಯಗೌಡ ಅವರ ಬಳಿ ನಡ್ಕೊಂಡಿದ್ದು. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಳಗಡೆ ಬಂದಾಗ ಏನು ದಿವ್ಯಗೌಡ ಅವರು ಮತ್ತೆ ಭವ್ಯಗೌಡ ಅವರು ಯಾವ ರೀತಿ ಸಂಬಂಧ ಇರಬಹುದು, ಅವರಿಬ್ಬರ ಒಂದು ಒಡನಾಟ ಯಾವ ರೀತಿ ಇರಬಹುದು, ಈ ಬೇಜಾನ್ ಎಕ್ಸ್ಪೆಕ್ಟೇಷನ್ಗಳನ್ನ ನಾವು ಇಟ್ಕೊಂಡಿದ್ವಿ. ಆದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಈ ಭವ್ಯಗೌಡ ಅವರು ನೀರನ್ನ ನಿಜವಾಗ್ಲೂ ತಣ್ಣೀರನ್ನ ಎರಚಿಬಿಟ್ರು ಅಂತ ಹೇಳ್ಬಹುದು. ಯಾಕೆಂದ್ರೆ ದಿವ್ಯ ಅವರಿಗೆ ಹೇಳ್ತಾರೆ, ನೀನ್ ಯಾಕೆ ಬರೋಕೋದೆ, ಅಮ್ಮನಾದ್ರೂ ಕಳಿಸಿದ್ರೆ ಸರ್ ಹೋಗ್ತಿತ್ತು, ನೀನ್ ಬಂದಿದ್ದು ನನಗೊಂದು ಚೂರು ಇಷ್ಟ ಆಗಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಅವರ ಮೂಡನ್ನ ಖರಾಬ್ ಮಾಡ್ಬಿಡ್ತಾರೆ, ಅಕ್ಕನ ಮೂಡನ್ನ. ನಿಜವಾಗ್ಲೂ ನಮಗೂ ಕೂಡ ಅಲ್ಲೇ ಬೇಜಾರಾಯ್ತು. ಏನಪ್ಪಾ ಈ ಹುಡುಗಿ ಭವ್ಯಗೌಡ ಈ ರೀತಿ ಅಂದ್ಬಿಟ್ಲು ಅಂತ, ಅದೊಂದು ವಿಚಾರದಲ್ಲಿ ನಮ್ಗೆ ಬೇಜಾರಾಯ್ತು. ನೀವು ಕೇಳ್ಬೋದು, ಓಕೆ ಗುರು ಇದೊಂದು ಬೇಜಾರಾಯ್ತು, ಆದ್ರೆ ನಮ್ಮ ರಜತ್ ಅವರ ಫ್ಯಾಮಿಲಿ ಬಂತು, ಅಲ್ಲೇನಾಯ್ತು ಗುರು ನಿನ್ಗೆ ಅಂತ ಕೇಳ್ಬೋದು. ಅಲ್ಲಿ ನಿಜವಾಗ್ಲೂ ಚಿಕ್ಕ ಹುಡುಗಿ ಬರ್ತಾಳಲ್ವಾ, ಅವಳು ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ಆಕ್ಚುಲಿ ಇನ್ನೊಂದು ಹುಡುಗ ಬರ್ತಾನೆ, ಚಿಕ್ಕ ಹುಡುಗ, ರಜತ್ ಮಗ. ಅವನನ್ನ ಆಕ್ಚುಲಿ ಅವರಪ್ಪ ಕೊನೆಯಲ್ಲಿ ಮುತ್ತು ಕೊಟ್ಟಿದ್ ಬಿಟ್ರೆ ಇನ್ನೇನು ನನ್ಗೇನು ಕಾಣಿಸೇ ಇಲ್ಲ. ಆಮೇಲೆ ನೋಡಿ, ಅವರ ಹೆಂಡತಿ ಬಂದ್ಬಿಟ್ಟು, ಇವರು ರಜತ್ ಅವ್ರು ಫಸ್ಟು ಪಾಸಲ್ಲಿ ನಿಂತಿರ್ತಾರೆ, ಏನು ಅವರು ಆ ಕಡೆ ಈ ಕಡೆ ಅಲ್ಗಾಡದೆ, ಬಂದ್ಬಿಟ್ಟು ಬರ್ತಾರೆ, ಮಾತಾಡ್ತಾರೆ, ತಪ್ಕೊಳ್ತಾರೆ, ಮುತ್ತು ಕೊಡ್ತಾರೆ. ಆನಂತರ ಒಂದೇ ಒಂದು ಮಾತು ಹೇಳ್ಬಿಡ್ತಾರೆ ಅವರು, ಏನಪ್ಪ ಹುಡುಗಿರು ತೊಡೆ ಮೇಲೆ ಕೂತ್ಕೊಳ್ತಾ ಇದೆ ಅಂತ ಹೇಳಿದಾಗ ಆಕ್ಚುಲಿ ಅವರ ಮುಖ, ರಜತ್ ಅವರ ಮುಖ ಕಿರಿದಾಗುತ್ತೆ, ಅವ್ರಿಗೆ ಅಲ್ಲೇ ಬೇಜಾರಾಗುತ್ತೆ. ಅದಾದ್ಮೇಲೆ ಬಿಗ್ ಬಾಸ್ ಬಂದ್ಬಿಟ್ಟು ಪಾಸನ್ನ ರಿಮೂವ್ ಮಾಡ್ತಾರೆ. ಅವಾಗ ಹೇಳ್ತಕ್ಕಂಥದ್ದು ನಮ್ಮ ರಜತ್ ಒಂದೇ, ಎಲ್ಲೇ ನನ್ನ ಮಗಳಿಲ್ಲ ಅಂದ್ರೆ ನೀನ್ ಇಲ್ಲಿ ಇರಬೇಡ, ಇರೋಕ್ ಹೋಗ್ಬೇಡ ಅಂದ್ಬಿಟ್ಟು ತಳ್ತಾ ಇರ್ತಾರೆ. ಆ ನಂತರ ಅದಾದ್ಮೇಲೆ ಅವರಿಬ್ಬರಲ್ಲಿ ಏನೋ ಡಿಸ್ಟರ್ಬ್ ಮೂಡ್ ಕಾಣಿಸುತ್ತೆ ನಮಗೆ, ರಜತ್ ಮತ್ತೆ ಅವರ ಹೆಂಡತಿ ಅವರಿಬ್ಬರಿಗೂ ಏನೋ ಒಂದು ಸರಿಯಾದ ಒಂದು ಮಾತುಕತೆ ಆಗಲ್ಲ. ಆನಂತರ ಮಗಳು ಮತ್ತೆ ಮಗ ಬರ್ತಾರೆ, ಮಗಳ ಜೊತೆಲಿ ತುಂಬಾ ಚೆನ್ನಾಗಿ ಇರ್ತಾರೆ. ಮಗಳ ಜೊತೆ ಮಾತ್ರ ಚೆನ್ನಾಗಿರೋದು ನಮ್ಗೆ ಕಾಣಿಸಿದ್ದು. ಆಮೇಲೆ ಹೆಂಡತಿಯವರ ಜೊತೆ ಏನೋ ಅದು ಕೊನೆವರೆಗೂ ಏನು ಮಾತುಕತೆನೇ ಇರಲ್ಲ. ಕೊನೆಯಲ್ಲೂ ಕೂಡ ಬಿಗ್ ಬಾಸ್ ಹೊರಗಡೆ ಹೋಗ್ಬೇಕು ಅಂದಾಗ ಮಗಳನ್ನ ಮತ್ತೆ ಮಗನನ್ನ ಹೊರಗಡೆ ಬಿಟ್ಬಿಟ್ಟು ಬಾ, ಅವ್ರು ಬೇಕಾದ್ರೆ ಮಲ್ಕೊಂಡಿರ್ಲಿ, ಆನಂತರ ಮಾತಾಡೋಣ ಅಂತಾನೆ ಹೇಳ್ತಾರೆ. ಅಷ್ಟಕ್ಕೆ ಮುಗೀತು ಇವತ್ತು. ಎಸ್, ನನಗೆ ಇನ್ನೊಂದು ಫ್ಯಾಮಿಲಿ ಬರುತ್ತೆ, ಅದೇ ತ್ರಿವಿಕ್ರಮ್ ಅವರ ಅಮ್ಮ. ಎಸ್, ನನಗಿಲ್ಲೇ ನಿಜವಾಗ್ಲೂ ಸಂತಸ ಆಯಿತು. ಯಾಕೆ ಅಂತ ಅಂದರೆ ನೋಡಿ, ಫಸ್ಟ್ ಅವ್ರ ಅಮ್ಮನನ್ನ ಒಳಗಡೆ ಕರೆಸ್ತಾರೆ. ಆನಂತರ ತ್ರಿವಿಕ್ರಮ್ ಅವ್ರಿಗೆ ಫೋಟೋ ಜೋಡಿಸಿದ್ರೆ ಮಾತ್ರ ನಿಮ್ಮ ಅಮ್ಮನ ನೋಡೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅವ್ನು ಫೋಟೋ ಜೋಡ್ಸೋಕ್ಕಾಗಲ್ಲ, ಅವರಮ್ಮ ಬಿಗ್ ಬಾಸಿಂದ ಹೊರಗಡೆ ಹೋಗ್ಬಿಡ್ತಾರೆ. ಇವನು ಹೇಳ್ತಾನೆ ಅಲ್ವಾ, ಆವಾಗಲೇ ನೋಡಿ ಅಮ್ಮನ ವ್ಯಾಲ್ಯೂ ಗೊತ್ತಾಗ್ತಕ್ಕಂಥದ್ದು ಒಬ್ಬ ಮಗನಿಗೆ ಯಾವ ರೀತಿ ಅಂತ ನೋಡಿ. ಅವರಮ್ಮ ಹೊರಟೋಗ್ಬಿಟ್ರು ಮುಟ್ಟು ಬೇಜಾನು ಅಳ್ತಾನೆ, ಒಳಗಡೆ ಎಲ್ಲ ಹೇಳ್ಕೊಂಡು ಅಳ್ತಾನೆ. ಆನಂತರ ಬಿಗ್ ಬಾಸ್ ಮತ್ತೆ ಕರೆಸ್ತಾರೆ. ಎಸ್, ಅವರ ಒಂದು ಒಡನಾಟ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆದರೆ ಅವರ ಅಮ್ಮ ಬಂದ್ಬಿಟ್ಟು ನನಗೆ ಇವ್ರಿಗೆ ಹನುಮಂತ್ ಅವ್ರಿಗೆ ಒಂದು ಮಾತು ಹೇಳ್ತಾರೆ, ಯಾಕಪ್ಪ ನಿಮ್ಮ ಅಮ್ಮ ಬಂದಿಲ್ವಾ, ನೀನೇನು ಬೇಜಾರು ಮಾಡ್ಕೋಬೇಡ ಹನುಮಂತು, ನಾನು ಕೂಡ ನಿಮ್ಮ ಅಮ್ಮನೇ ಅಂತ ಅವರನ್ನ ಸಂತೈಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಎಸ್, ಬಿಗ್ ಬಾಸ್ಗೆ ನಾವು ಕೇಳ್ಕೊಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನೀವು ಏನು ಈ ಕಿರ್ಚಾಟಗಳು ಮಾಡ್ತಾರೆ, ಇಂಥವರ ಅಮ್ಮನನ್ನು ಫ್ಯಾಮಿಲಿಯನ್ನು ಕರೆಸ್ಬಿಟ್ರಿ. ಆದರೆ ಇದು ತುಂಬ ಮುಗ್ಧವಾಗಿರ್ತಕ್ಕಂಥ, ಆ್ಯಕ್ಚುಲಿ ನಾವು ಕೋರ್ಕೊಳ್ತಕ್ಕಂಥದ್ದು ಅವ್ರ ಅಪ್ಪ ಅಮ್ಮ ಇಲ್ಲಿಗೆ ಬರಬೇಕು, ಹೇಗಿರುತ್ತೆ ಅವರ ಒಂದು ಒಡನಾಟ, ಇದೆಲ್ಲವನ್ನು ನೋಡೋಕ್ಕೆ ನಾವು ನಿಜವಾಗ್ಲೂ ಇವ್ರನ್ನ ನೋಡೋಕ್ಕೆ ಯಾವಾಗಲೂ ಆತೊರಿತಾ ಇರ್ತೀವಿ.
ಆಯಿತಾ, ಹನುಮಂತ ಅವ್ರದ್ದು. ಹಾಗಾಗಿ ಫಸ್ಟ್ ಅವ್ರನ್ನೇ ಕರೆಸ್ಬೇಕಾಗಿತ್ತು ನೀವು. ಅವ್ರನ್ನ ಕರೆಸ್ತಿರೋ ಕರೆಸಲ್ವೋ ಅದೊಂದು ಗೊಂದಲ ಬೇರೆ ಆಯಿತಾ ನಮಗೆ. ನಿಜವಾಗ್ಲೂ ನಮಗೆ ಇಲ್ಲಿರೋರ್ಗೆ ಎಂತ ಇಂಪಾರ್ಟೆಂಟು ಅಂದರೆ ಹನುಮಂತ ಅವರು. ಯಾಕೆಂದರೆ ಇಲ್ಲಿರೋರಲ್ಲಿ ನೋಡಿ, ನೀವು ನೋಡಿರ್ಬೋದು, ಹೊಸ ಲಾಯರ್ ಜಗದೀಶ್ ಅವ್ರು ಬರ್ತಾರೆ. ಅವರು FIR ಆಗಿರ್ತಕ್ಕಂಥವ್ರು, ಜೈಲಿಗೆ ಹೋಗಿ ಬಂದಿರ್ತಕ್ಕಂಥವ್ರು. ಈ ಚೈತ್ರಾ ಕುಂದಾಪುರ ಅವರು ಕೂಡ FIR ಆಗಿರ್ತಕ್ಕಂಥವ್ರು, ಅವರು ಜೈಲಿಗೆ ಹೋಗಿ ಬಂದಿರ್ತಕ್ಕಂಥವ್ರು. ಇನ್ನು ರಜತ್ ಅಂತೂ ರೌಡಿ ಥರ ಬಿಹೇವ್ ಮಾಡ್ತಾನೆ. ಮಂಜಣ್ಣನ ಅರ್ಚಾಟ ಕಿರ್ಚಾಟಗಳು, ಆ ಭವ್ಯಗೌಡಳ ಸ್ವಾರ್ಥತೆ, ಈ ಎಲ್ಲವೂ ಕೂಡ ನಮಗೆ ಕಿರಿಕಿರಿಯನ್ನು ಉಂಟು ಮಾಡ್ತವೆ. ಆದರೆ ನಿಜವಾಗ್ಲೂ ನಮಗೆ ಇಲ್ಲಿ ಒಂದು ಮುಗ್ಧತೆ, ಆ ಅಮಾಯಕತೆ, ಹಳ್ಳಿಯ ಏನು ಅಂತಾರೆ, ಆ ಶಾಂತತೆ ಅಂತಾರಲ್ವಾ, ಅದೆಲ್ಲವೂ ಕೂಡ, ಆ ಸರಳತೆ, ಅದೆಲ್ಲವೂ ಕೂಡ ನಮಗೆ ಕಾಣಿಸಿದ್ದು ಹನುಮಂತವರ ಬಳಿ. ಎಸ್, ಹನುಮಂತವರಿಗೆ ಆ್ಯಕ್ಚುಲಿ ಇವತ್ತು ನೀವು ನೋಡಿರ್ಬೋದು, ಮುಖಕ್ಕೆ ಬಣ್ಣ ಬಳಿಯುವಂಥ ಒಂದು ಇದು ಕೀಟ್ಲೆಗಳಿರುತ್ತಲ್ವಾ, ಎಲ್ಲರಿಗೂ ಕೂಡ ಬರೀ ಇಲ್ಲಿ ಮೀಸೆ ಬಳಿತಾರೆ, ಇಲ್ಲೇನೋ ಬರೀತಾರೆ, ಇಲ್ಲಿ ರಜತ್ಗೆ ಶಿಷ್ಯ ಅಂತೆಲ್ಲ ಬರೀತಾರೆ, ಈ ರೀತಿ ಎಲ್ಲ ಮಾಡ್ತಾರೆ, ಎಲ್ರಿಗೂ ಮಾಡ್ತಾರೆ. ಆದರೆ ನಮ್ಮ ಹನುಮಂತವರಿಗೆ ಮತ್ತು ಧನರಾಜ್ ಅವರಿಗೆ ಮಾತ್ರ ಹಲ್ಲುಗಳ ಮೇಲೆಲ್ಲ ಕಪ್ಪು ಕಪ್ಪು ಮಸಿಯನ್ನು ಎಲ್ಲ ಬೆಳೆದ್ಬಿಟ್ಟು ಒಂಥರ ತುಂಬ ವಿಕೃತವಾಗಿ ಕಾಣೋ ರೀತಿ ಮಾಡಿಬಿಡ್ತಾರೆ. ನಾವು ಅಂದ್ಕೊಂಡ್ವಿ ಅಮಾಯಕರು ಅಂತ ಅಂದ್ಬಿಟ್ಟು ಈ ರೀತಿ ಎಲ್ಲ ಇಷ್ಟೊಂದು ಅಧ್ವಾನ ಮಾಡಿಬಿಡೋದು ಸರಿನಾ? ಇವ್ರಿಗೂ ಹಂಗೆ ಬರೀ ಇಲ್ಲೆಲ್ಲೋ ಬಳಿಯೋದು ಅದೆಲ್ಲ ಮಾಡಬೇಕಾಗಿತ್ತು. ಬಾಯೆಲ್ಲ ತೆರೆಸಿ ಹಲ್ಲುಗಳಿಗೆಲ್ಲ ಯಾಕೆ ಆ ರೀತಿ ಕಪ್ಪು ಮಸಿಯನ್ನು ಹಾಕಿದ್ರು ಅಂತ ತುಂಬ ಬೇಜಾರಾಯಿತು. ಎಸ್, ಅಂದಾಗೆ ಬಿಗ್ ಬಾಸಿಂದ ನಾವು ಕೇಳ್ಕೊಳ್ತಕ್ಕಂಥದ್ದು, ನಮ್ಮ ಹನುಮಂತವ್ರನ್ನು ತುಂಬ ಚೆನ್ನಾಗಿ ತೋರಿಸ್ಬೇಕು. ಯಾಕೆಂದರೆ ತುಂಬ ಚೆನ್ನಾಗಿ ತೋರಿಸ್ಬೇಕು. ಆಮೇಲೆ ನೀವು ಬೇರೆಯವ್ರನ್ನೆಲ್ಲ ಹೈಲೈಟ್ ಮಾಡ್ತಾ ಇದ್ದೀರಾ. ನಮ್ಮ ಹನುಮಂತವರು ಪ್ರಾಮಾಣಿಕವಾಗಿರ್ತಕ್ಕಂಥವ್ರು, ಜನಗಳು ಪ್ರಾಮಾಣಿಕವಾಗಿ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸೋಕೆ ರೆಡಿಯಾಗಿದ್ದಾರೆ. ಅಂಥವ್ರನ್ನ ನೀವು ಯಾವ ರೀತಿ ತೋರಿಸ್ಬೇಕೋ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡಿ. ಬೇರೆಯವ್ರಿಗೆ ಏನು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀರಿ ಅವರ ಫ್ಯಾಮಿಲಿಯನ್ನು ಕರೆಸೋಕ್ಕೆ, ಆ ರೀತಿ ಮುಂದೆ ಏನಾದರೂ ಬೇರೆ ಇದ್ದಾಗ ಫಸ್ಟು ಹನುಮಂತನ ಫ್ಯಾಮಿಲಿಗೆ ಫಸ್ಟು ಪ್ರಾಮುಖ್ಯತೆಯನ್ನು ಕೊಡಿ. ನಾವು ತುಂಬ ಇಷ್ಟಪಡ್ತಕ್ಕಂಥದ್ದು ಹಳ್ಳಿ ಹುಡುಗ ಹನುಮಂತನನ್ನೇ. ಎಸ್, ಇದು ನಮ್ಮ ಮಾತು.